ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಭಾಗ್ಯವರು ಕುಸುಮ ಅವ್ರ ಹತ್ರ ಬರ್ತಾರೆ. ಕುಸುಮ ಅವ್ರ ಹತ್ರ ಬಂದ್ಬಿಟ್ಟು ಏನಾಯ್ತದೆ ಸುಸ್ತು ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಅವ್ರು ಹೇಳ್ತಾರೆ, ಏನಿಲ್ಲ ಭಾಗ್ಯ, ಕ್ಯಾಂಟೀನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಐತಲ್ಲ, ಸುಸ್ತಾಗಿರೋದಂತೂ ನಿಜ, ಇವಾಗ ಮನೆಗೆ ಬಂದು ಕೂತ್ಕೊಂಡಲ್ಲ, ಎಲ್ಲ ಆರಾಮಾಗಿದೆ ಅಂತ ಹೇಳ್ತಿರ್ತಾರೆ. ಅವಾಗ ಕುಸುಮ ಅವ್ರು ಹೇಳ್ತಾರೆ, ಏನಾದರೂ ಹೇಳಬೇಕಿತ್ತ ಭಾಗ್ಯ ಅಂತ ಹೇಳಿದಾಗ, ಹೌದು ಅತ್ತೆ, ಏನೋ ಹೇಳಬೇಕಿತ್ತು ಅಂತ ಹೇಳಿದಾಗ ಏನು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಿಲ್ಲ ಅತ್ತೆ, ಇವತ್ತು ಕಿಶನ್ ಅವರನ್ನ ಆದಿನ ಮೀಟ್ ಮಾಡಬೇಕಾಗಿತ್ತು, ಆದರೆ ಅದೇನೋ ಗಲಾಟೆಗಳಾಗಿದ್ದರಿಂದ ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ. ನಾನು ಎಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೋ, ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೋ ಅಂತ ನನಗಂತೂ ತುಂಬಾ ಭಯ ಆಗಿಬಿಟ್ಟಿದೆ. ಅದಕ್ಕೆ ನಾನು ಬಂದ ತಕ್ಷಣ ಪೂಜಾ ಕೈಯಲ್ಲಿ ಅಲ್ಲಿಗೆ ಫೋನ್ ಮಾಡಿಸಿ ಕಿಶನ್ ಅವ್ರ ಅಣ್ಣನ ಜೊತೆ ಮಾತಾಡಿದೆ. ನಾನು ಇವತ್ತು ಬರೋಕ್ಕಾಗಲಿಲ್ಲ, ಕ್ಷಮಿಸಿ, ಏನೇನೋ ಗಲಾಟೆ ಆಯಿತು, ನಾನು ನಿಮ್ಮನ್ನು ನಾಳೆನೇ ಭೇಟಿ ಆಗ್ತೀನಿ ಅಂತ ಹೇಳಿದೆ. ಮತ್ತು ಎಲ್ಲೆಲ್ಲೋ ಭೇಟಿ ಆಗೋದಕ್ಕಿಂತ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದಾಗ, ಸರಿ ಭಾಗ್ಯ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಿರ್ತಾರೆ, ಅತ್ತೆ, ನಾಳೆ ಹೆಂಗಿದ್ರು ನಾವು ಕ್ಯಾಂಟೀನ್ಗೆ ಹೋಗ್ಬೇಕಲ್ಲ, ಸ್ವಲ್ಪ ಬೇಗನೆ ಬಿಟ್ಬಿಟ್ಟು ಫಸ್ಟ್ ಅವ್ರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಆಮೇಲೆ ನಾವು ಕ್ಯಾಂಟೀನ್ಗೆ ಹೋಗೋಣ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕುಸುಮ ಅವ್ರು ಹೇಳ್ತಾರೆ, ನೀನು ಹೇಳ್ತಿರೋದು ಕರೆಕ್ಟ್ ಇದೆ ಭಾಗ್ಯ, ನಾವು ಫಸ್ಟ್ ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಎಲ್ಲದ್ರ ಬಗ್ಗೆನೂ ಮಾತಾಡಬೇಕು, ಆವಾಗಲೇ ನಮಗೂ ಸಹ ಒಂದು ದಾರಿ ಸಿಗುತ್ತೆ ಈ ಮದುವೆ ಮಾಡಬೇಕು ಅಂತ ಹೇಳಿದಾಗ, ಸರಿ ಅತ್ತೆ, ಆಯಿತು ಅಂತ ಹೇಳಿ ಭಾಗ್ಯ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ತಾಂಡವ್ ಅವರು ಮತ್ತು ಶ್ರೇಷ್ಠ ಅವರು ಆಫೀಸ್ಗೆ ಬಂದಿರ್ತಾರೆ. ಅವಾಗ ತಾಂಡವ್ ಅವ್ರನ್ನ ಬಾಸ್ ಕರೀತಿದ್ದಾರೆ ಅಂತ ಬಂದು PA ಅವರು ಕರೀತಾರೆ. ಅವಾಗ ಅವರು ಅಲ್ಲಿಂದ ಸ್ವಲ್ಪ ಗಾಬರಿಯಿಂದನೇ ಹೋಗ್ತಾರೆ. ಸೊ ಬಾಸ್ ಚೇಂಬರ್ ಹತ್ರ ಬಂದಾಗ ಅವ್ರು, ಏನು ಸರ್ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿ ಅವರ ಬಾಸ್ ಹೇಳ್ತಾರೆ. ಆವಾಗ ತಾಂಡವ್ ಅವರು, ನಾನೇನು ಮಾಡಿದೆ ಸರ್, ಅಂಥ ಕೆಲಸ ನಾನೇನು ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ನಿಮಗೆ ಗೌರವ ಮೇಲೆ ಕೈ ಮಾಡೋಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದು, ರೈಟ್ಸ್ ಯಾರು ಕೊಟ್ಟಿದ್ದು, ನಿಮಗೆ ಗೌರವ ಮೇಲೆ ಯಾಕೆ ಕೈ ಮಾಡಿದ್ರಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಎಲ್ಲ ಎಂಪ್ಲಾಯೀಸ್ಗಳೂ ಒಂದೇ, ಗೌರವ್ ಚಿಕ್ಕ ಹುದ್ದೆಲಿ ಇರ್ಬೋದು, ಅವ್ರೂ ಸಹ ಒಂದೇ, ನೀವೂ ಸಹ ಒಂದೇ, ನಮ್ಮ ಕಂಪ್ನಿಲಿ ಎಲ್ಲರನ್ನೂ ಸಹ ನಾವು ಒಂದೇ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ, ನಿಮಗೆ ಯಾರು ಆ ರೈಟ್ಸ್ನ ಕೊಟ್ಟಿದ್ದು, ನಾವಂತೂ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ ತಾಂಡವ್ ಅವ್ರಿಗೆ ಅವರ ಬಾಸ್ ಹೆಂಡತಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಅವಾಗ ತಾಂಡವರು ಹೇಳ್ತಿರ್ತಾರೆ, ಇಲ್ಲ ಸರ್, ಅವನು ನನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡಿಬಿಟ್ಟು ನನ್ನ ಟ್ರಿಗರ್ ಮಾಡ್ತಿದ್ದ, ಅದಕ್ಕೆ ನಾನು ಅವ್ನ ಕಪಾಲಕ್ಕೆ ಹೊಡೆದ್ಬಿಟ್ಟೆ ಅಂತ ಹೇಳಿದಾಗ, ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು, ನೀವು ಸಹ ಅವ್ರಿಗೇನು ಟ್ರಿಗರ್ ಆಗಂಗೆ ಮಾತಾಡ್ತಿರ್ತೀರಾ ಅಂತ ಹೇಳಿದಾಗ, ಇಲ್ಲ ಸರ್, ನಾನೇನು ಮಾತಾಡಿಲ್ಲ, ಅವರು ಎಲ್ಲ ಮಾತಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ಮೊದಲೇ ಹೇಳಿದ್ದೀನಿ, ಈ ಕಂಪ್ನೀಲಿ ಎಲ್ಲರೂ ಎಂಪ್ಲಾಯೀಸು ಒಂದೇ, ಎಲ್ಲ ಒಂದೇ ಥರ ಅಂತ, ಸೊ ನೀವು ಇವಾಗ ಏನು ಮಾಡ್ತೀರಾ ಅಂದರೆ ಸೀದಾ ಗೌರವ್ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳ್ತೀರಾ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡ ಗೌರವ್ರಿಗಂತೂ ತುಂಬಾ ಶಾಕ್ ಆಯ್ತದೆ. ಅವಾಗ ತಾಂಡವರು ಹೇಳ್ತಾರೆ, ಸರ್, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಯಾಕಂದರೆ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಬಾಸ್ ಹೇಳ್ತಾರೆ, ನೋಡಿ ತಾಂಡವ್, ನೀವು ಇದೇ ರೀತಿ ಮಾತಾಡ್ತಾ ಇದ್ದರೆ ನಾವು ಹೋದ್ಸಲಿ ನಿಮ್ಮನ್ನು ಕೆಲಸದಿಂದ ತೆಗ್ದಿಲ್ವಲ್ಲ, ಅದೇ ರೀತಿ ಈ ಸಲ ನಿಮ್ಮನ್ನು ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಹೇಳಿದಾಗ, ಇದನ್ನೆಲ್ಲ ಕೇಳಿಸ್ಕೊಂಡು ತಾಂಡವರಂತೂ ತುಂಬಾ ಕೋಪ ಮಾಡಿಕೊಂಡು ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಅವ್ರ ಜೊತೆ ಅವರೇ ಮಾತಾಡ್ಕೋತಾ ಇರ್ತಾರೆ. ನನಗೆ ನನ್ನ ಜನ್ಮದ ಮೇಲೆ ಅಸಹ್ಯ ಆಗ್ತಿದೆ, ಮೊದಲು ಭಾಗ್ಯ ಮಾತ್ರ ಅವಮಾನ ಮಾಡ್ತಿದ್ಲು, ಇವಾಗ ಸಿಕ್ತವರೆಲ್ಲ ಕರೆದು ನನಗೆ ಅವಮಾನ ಮಾಡ್ತಾ ಇದ್ದಾರಲ್ಲ, ಏನು ಇದು ಜನ್ಮ ಅಂತ ಹೇಳಿ ಅವ್ರಿಗೆ ಅವರೇ ಬೈಕೊತಾ ಇರ್ತಾರೆ. ಇನ್ನು ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ಮಾರ್ನಿಂಗಿನ ರೆಡಿ ಆಗಿಬಿಟ್ಟು ಭಾಗ್ಯ ಅವ್ರು ಹೇಳ್ತಿರ್ತಾರೆ, ಅತ್ತೆ ರೆಡಿ ಆದ್ರೆ ಹೋಗೋಣ ಅಂತ ಕೇಳಿದಾಗ ಕುಸುಮ ಅವ್ರು, ಹೌದು ರೆಡಿ ಆದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಇನ್ನೇನು ಹೊರಡಿ ಅವ್ರ ಮನೆ ಹತ್ರ ಬರ್ತಿರ್ಬೇಕಾದ್ರೆ ಕಾಮತ್ ಅವರು ಇವ್ರನ್ನ ನೋಡ್ತಾರೆ. ನೋಡ್ಬಿಟ್ಟು ತುಂಬಾ ಖುಷಿಯಿಂದ ಬರಬೇಕು ಅಂತ ಹೇಳಿ ಒಳಗಡೆ ಅವ್ರನ್ನ ಕರೆಸ್ತಾರೆ. ಅವಾಗ ಕಾಮತ್ ಅವರು ಅವ್ರನ್ನ ಒಳಗಡೆ ಕರೆಸಿ ಕೂರಿಸ್ಬಿಟ್ಟು, ಏನಿವತ್ತು ಮಾರ್ನಿಂಗೇ ಬಂದಿದ್ದಾರೆ, ಏನಾದರೂ ಸಮಸ್ಯೆನ ಏನು ಅಂತ ಕೇಳ್ತಾರೆ. ಅವಾಗ ಭಾಗ್ಯ ಅವ್ರು ಹೇಳ್ತಾರೆ, ಸರ್, ಸಮಸ್ಯೆ ಅಂತದೇನೂ ಇಲ್ಲ, ಕಿಶೋರ್ ಅಣ್ಣ ಆದಿ ಅಂದರೆ ನಿಮ್ಮ ದೊಡ್ಡ ಮಗ ಆದಿ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಅಂತ ನೆನ್ನೆ ಹೋಟ್ಲಿಗೆ ಹೋಗಿದ್ದೆ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಅವ್ರನ್ನ ಕಾರಣಾಂತರದಿಂದ ಭೇಟಿ ಮಾಡೋಕ್ಕಾಗಲಿಲ್ಲ, ನಾನು ಅಲ್ಲೊಬ್ಬರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಅದೇ ನಾವು ಆಚೆ ಅಲ್ಲಿ ಇಲ್ಲಿ ಮೀಟ್ ಮಾಡೋದಕ್ಕಿಂತ ಮನೆಗೆ ಬಂದು ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ, ಕಾಮತ್ ಅವರು ಹೇಳ್ತಿರ್ತಾರೆ, ಹೌದಮ್ಮ, ನೀನು ಕರೆಕ್ಟಾಗಿ ಮಾಡಿದ್ಯಾ, ಅಲ್ಲಿ ಇಲ್ಲಿ ಮೀಟ್ ಮಾಡೋದಕ್ಕಿಂತ ಮನೆಗೆ ಬಂದು ಮೀಟ್ ಮಾಡೋದು ತುಂಬಾ ಒಳ್ಳೆಯದು, ಮತ್ತು ಅವ್ರ ಮನಸ್ಸಲ್ಲಿ ಏನೇನು ಕೆಟ್ಟ ಭಿನ್ನಾಭಿಪ್ರಾಯ ಇರುತ್ತೋ ಅದನ್ನೆಲ್ಲ ನಾವು ಇಲ್ಲೇ ಕ್ಲಿಯರ್ ಮಾಡ್ಬೋದು, ಒಬ್ಬರನ್ನ ಭೇಟಿಯಾಗಿ ಮಾತಾಡಿಸ್ದಾಗಲೇ ಇದೆಲ್ಲ ಕ್ಲಿಯರ್ ಆಗೋದು ಅಂತ ಹೇಳ್ತಿರ್ತಾರೆ. ಆವಾಗ ಇದನ್ನೆಲ್ಲ ಕೇಳಿಸ್ಕೊಂಡ ಕುಸುಮ ಅವರು, ಕರೆಕ್ಟಾಗಿ ಹೇಳಿದ್ರಿ ಸರ್ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಿಶನ್ ಅವರು ಸಹ ಅಲ್ಲಿಗೆ ಬರ್ತಾರೆ. ಆವಾಗ ಕಿಶನ್ ಅವ್ರಿಗೆ ಅವ್ರ ತಂದೆಯವರು ಹೇಳ್ತಾರೆ, ಎಲ್ಲಪ್ಪ ಆ ದಿನ ಮೀಟ್ ಮಾಡಬೇಕು ಅಂತ ಇವ್ರು ಬಂದಿದ್ದಾರೆ, ನಿಮ್ಮ ಅಣ್ಣನೇ ಕಾಣಿಸ್ತಾ ಇಲ್ಲವಲ್ಲ, ಎಲ್ಲಿ ಅಂತ ಹೇಳಿದಾಗ ಕಿಶನ್ ಅವರು, ಸರಿ, ನಾನು ಕರ್ಕೊಬರ್ತೀನಿ ಅಂತ ಹೇಳಿ ಹೋಗಿ ಆದಿಯವ್ರನ್ನ ಕರ್ಕೊಂಬರ್ತಾ ಇರ್ತಾರೆ. ಇನ್ನು ಆದಿಯವ್ರನ್ನ ಕಿಶನ್ ಅವರು ಕರ್ಕೊಬಂದು ಅವ್ರಿಗೆ ಪರಿಚಯ ಮಾಡಿಸ್ತಾರೆ. ಇವರೇ ನಮ್ಮ ಅಣ್ಣ ಅಂತ ಹೇಳಿದಾಗ ಭಾಗ್ಯ ಮತ್ತು ಕುಸುಮ ಅವರಂತೂ ಅವ್ರನ್ನ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ. ಮತ್ತು ಈ ಕಡೆ ಆದಿಯವರು ಅವ್ರನ್ನ ನೋಡ್ಬಿಟ್ಟು ತುಂಬಾ ಶಾಕ್ ಆಗಿಬಿಟ್ಟು, ನೀವಾ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಾರೆ. ಸೊ ಆದಿಯವ್ರ ಕೋಪನ ಗಮನಿಸಿದಂತಹ ಕಾಮತ್ ಅವರು ಕೇಳ್ತಾರೆ, ಏನಪ್ಪ ನೀನು ಹಿಂಗೆ ಕೇಳ್ತಾ ಇದ್ಯಾ, ಇವರೇನಿಲ್ಲಿ ಅಂತ, ನಿಮ್ಮಿಬ್ಬರಿಗೂ ಇದಕ್ಕೂ ಮುಂಚೆನೇ ಭೇಟಿಯಾಗಿತ್ತಾ ಅಂತ ಕೇಳ್ತಾರೆ. ಅವಾಗ ಆದಿಯವರು ಹೇಳ್ತಿರ್ತಾರೆ, ಹೌದು, ಇವ್ರನ್ನ ನಾನು ಮುಂಚೆನೇ ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವ್ರು ಕೇಳ್ತಾರೆ, ಏನಪ್ಪ ಇವ್ರನ್ನ ಮುಂಚೆನೇ ಭೇಟಿ ಮಾಡಿದ್ಯಾ ನೀನು ಅಂತ ಕೇಳಿದಾಗ, ಹೌದು ಅಂತ ಹೇಳ್ತಿರ್ತಾರೆ. ಸೊ ಈ ಮಾತನ್ನೆಲ್ಲ ಕೇಳಿಸ್ಕೊಂಡ ಕುಸುಮ ಮತ್ತು ಭಾಗ್ಯ ಅವರಂತೂ ತುಂಬಾ ಶಾಕಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಬ್ರಿಗೊಬ್ರು ಮುಖನ ನೋಡ್ತಾ ನಿಂತಿರ್ತಾರೆ. ಇನ್ನು ಈ ಕಡೆ ಆದಿಯವರಂತೂ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಇವ್ರನ್ನ ನೋಡಿ. ಸೊ ವೀಕ್ಷಕರು, ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.